ಗುರುಪೂರ್ಣಿಮೆಯ ಪ್ರಯುಕ್ತ ಚಳ್ಳಕೆರೆ ನಗರದ ಶಿರಡಿ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ನಡೆದ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ಕ್ಷೇತ್ರ ಶಾಸಕರಾದ ಟಿ ರಘುಮೂರ್ತಿಯವರು ಪಾಲ್ಗೊಂಡು ಶ್ರೀ ಸಾಯಿಬಾಬರವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಸಾಯಿಬಾಬರ ಆಶೀರ್ವಾದ ಪಡೆದರು ಹಾಗೂ ಶಿರಡಿ ಸಾಯಿಬಾಬರವರಿಗೆ ಕ್ಷೀರಾಭಿಷೇಕ ಪತ್ನಿಯ ಜೊತೆಗೂಡಿ ಮಾಡಿದರು. ನಂತರ ಭಕ್ತರಿಗೆ ಅನ್ನಪ್ರಸಾದವನ್ನು ಭಕ್ತರಿಗೆ ಬಡಿಸಿದರು. ನಂತರ ಮಾತನಾಡಿದ ಅವರು, ಸುಮಾರು 13 ವರ್ಷಗಳಿಂದ ಗುರುಪೂರ್ಣಿಮೆಯ ಪ್ರಯುಕ್ತ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಧಾರ್ಮಿಕ ಸೇವಾ ಕಾರ್ಯವನ್ನು ಮಾಡುತ್ತಿದ್ದು, ಬಂದಂಥ ಭಕ್ತರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇವರಿಗೆ ಶ್ರೀ ಸಾಯಿಬಾಬರು ಉತ್ತಮ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಡಲಿ ಎಂದು ಬೇಡಿಕೊಂಡರು. ಶ್ರೀ ಸಾಯಿಬಾಬರವರು ಪವಾಡ ಪುರುಷರು. ಭಕ್ತರ ಕಷ್ಟ ಕಾರ್ಪಣ್ಯ ದೂರ ಮಾಡುವಂಥ ಶಕ್ತಿ ಶ್ರೀ ಸಾಯಿಬಾಬರಿಗಿದೆ. ಬಂದಂಥ ಎಲ್ಲ ಭಕ್ತರಿಗೂ ಶ್ರೀ ಸಾಯಿಬಾಬರು ಆಶೀರ್ವಾದ ಸಿಗಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಬಿಸಿ ಸಂಜುಮೂರ್ತಿ, ಕಾರ್ಯದರ್ಶಿ ಬಿಸಿ ವೆಂಕಟೇಶ್ ಮೂರ್ತಿ, ಟ್ರಸ್ಟಿಗಳಾದ ಜಗದೀಶ್, ಎಸ್ ಕಾರ್ತಿಕ್ ಮೂರ್ತಿ, ರವಿಕುಮಾರ್, ಬಿವಿ ಚಿದಾನಂದ ಮೂರ್ತಿ, ಶ್ರೀನಾಥ್, ಇತರೆ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಗೂ ಭಕ್ತರು ಇದ್ದರು. ಚಳ್ಳಕೆರೆ ನಗರದಲ್ಲಿ ಈ ವೆಂಕಟ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ನಡೆಸಿರ್ತಕ್ಕಂಥ ಈ ಒಂದು ಸಾಯಿಬಾಬಾ ಮಂದಿರ ಈಗ ಎಷ್ಟು ವರ್ಷ ಆಯಿತು? 13ನೇ ವರ್ಷದ ಒಂದು ಗುರುಪೂರ್ಣಿಮಾ ಮಹೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ ಚಳ್ಳಕೆರೆ ನಗರದ, ಚಳ್ಳಕೆರೆ ಕ್ಷೇತ್ರ, ಚಳ್ಳಕೆರೆ ತಾಲೂಕು, ಜಿಲ್ಲೆ ಎಲ್ಲ ಸರ್ವರಿಗೂ ಕೂಡ ನಾನು ಈ ಒಂದು ಗುರುಪೂರ್ಣಿಮೆಯ ದಿನದ ಒಂದು ಶುಭಾಶಯಗಳನ್ನು ನಾನು ಕೊಡ್ತೀನಿ. ಈ ಸಂದರ್ಭದಲ್ಲಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಸಾಯಿನಾಥ ಒಳ್ಳೆಯದನ್ನು ಮಾಡಲಿ, ಅವರ ಇಷ್ಟಾರ್ಥಗಳೆಲ್ಲ ನೆರವೇರಲಿ, ಅವ್ರ ಕಷ್ಟಗಳೆಲ್ಲ ನೀಗಲಿ ಅಂತ ಒಂದು ವೆಂಕಟ ಸಾಯಿ ಸೇವಾ ಟ್ರಸ್ಟು ಇನ್ನೂ ಹೆಚ್ಚಿನದಾಗಿ ಈಗಲೆಲ್ಲ ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಸಾವಿರಾರು ಜನ ಇಲ್ಲಿ ನಿನ್ನೆಯಿಂದ ಮತ್ತು ಇವತ್ತು ರಾತ್ರಿ ಒಟ್ಟು ಏನು ಯಾವತ್ತು ಪ್ರಾರಂಭ ಆಯಿತು ಅವಾಗಿಂದಲೂ ಕೂಡ ನಮ್ಮ ನಗರದವರು ಸೇರಿ, ನಮ್ಮ ತಾಲೂಕವರು ಸೇರಿ, ಬೇರೆ ಬೇರೆ ನಮ್ಮ ಜಿಲ್ಲೆಯ ಬೇರೆ ಪ್ರದೇಶದಿಂದ ಬಂದು ಇಲ್ಲಿ ದರ್ಶನವನ್ನು ಪಡೀತಾರೆ. ಯಾಕಂದರೆ ಏನು ನಮಗೆ ಶಿರಡಿ ಏನಿದೆ ಭಾಳಷ್ಟು ದೂರ ಇದ್ದಿಲ್ಲ, ಆದರೆ ಅದೇ ರೀತಿಯಾದ ಒಂದು ದರ್ಶನವನ್ನು ಇಲ್ಲಿ ಚಳ್ಳಕೆರೆ ನಗರದಲ್ಲಿ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಇದಕ್ಕೆ ಕಾರಣಕರ್ತರಾದಂಥ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ನಮ್ಮ ಸಂಜೀವಮೂರ್ತಿಯವರು, ಅವರ ಎಲ್ಲ ಸಹೋದರರು, ಇನ್ನು ಅವರು ನಮ್ಮ ಸತೀಶ್ ಅವರು ಮತ್ತು ಮೂರ್ತಿಯವರು, ನಮ್ಮ ಟ್ರಸ್ಟಿಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಅವರಿಗೂ ಕೂಡ ಸಾಯಿನಾಥ ಒಳ್ಳೇದು ಮಾಡಲಿ, ಮತ್ತೊಮ್ಮೆ ನಮ್ಮ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೀನಿ.